ನಾಳೆ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಫಸ್ಟಿಗೇನು ಕ್ಯಾಬಿನೆಟ್ ಮಾಡಿದ್ರಲ್ಲ ಜೂನ್ 3ನೇ ತಾರೀಕು, ಅಲ್ಲಿ ಖಾತೆ ಹಂಚಿಕೆ ಸಮಸ್ಯೆ ಆಗಿತ್ತು. ರಾಮಲಿಂಗಾರೆಡ್ಡಿ ಅವ್ರಿಗೆ ಬೇಜಾರು, ಕೃಷ್ಣ ಬೈರೇಗೌಡರಿಗೆ ಬೇಜಾರು, KH ಮುನಿಯಪ್ಪನವ್ರಿಗೆ ಬೇಜಾರು. ಈ ಸಲ ಅದನ್ನು ಎಚ್ಚರಿಕೆಯಿಂದ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು. ಈ ಸಲ ಹಂಗೆ ಆಗಬಾರ್ದಪ್ಪ ಅಂತ. ಅದಕ್ಕಿಂತನೂ ದೊಡ್ಡ ಸಮಸ್ಯೆ ಆಗಿದೆ ಈಗ. ಖಾತೆ ಹಂಚಿಕೆ ಹೆಂಗೋ ಇಲ್ಲೇ ಕೂತ್ಕೊಂಡು ಬಗೆಹರಿಸಿ ಬಿಡಬಹುದು, ಆದರೆ ಅಸಮಾಧಾನಗಳನ್ನು ಬಗೆಹರಿಸೋದು ಸಮಸ್ಯೆ ಆಗಿದೆ. ಸಿದ್ದರಾಮಯ್ಯನವರ ಸಿಟ್ಟು ಬಹಿರಂಗವಾಗಿ ಮಾಧ್ಯಮಗಳಿಗೆ ಅವರು ಇನ್ನೂ ತನಕ ಮಾತಾಡಿಲ್ಲ. ಹಂಗಂತ ತಮ್ಮನ್ನು ಭೇಟಿಯಾಗುವುದಕ್ಕೆ ಬಂದವರ ಎದುರು ಮಾತನಾಡಿದರೆ ಅದು ಮಾಧ್ಯಮಗಳ ತನಕ ಹೋಗುತ್ತೆ ಅಂತ ಗೊತ್ತಿದ್ದು ಮಾತಾಡ್ತಾರೆ ಅವರು. ಅದರ್ವೈಸ್ ಒಂದು ಕಡೆ ಅವತ್ತು ಶಿವಣ್ಣವರನ್ನ 3ನೇ ತಾರೀಕು ಒಂದು ಕಡೆ ಶಿವಣ್ಣವರನ್ನ, ಇನ್ನೊಂದು ಕಡೆ ಗಾಯತ್ರಿ ಶಾಂತೇಗೌಡರನ್ನ ಕೂಡಿಸ್ಕೊಂಡು, ಹೌದಮ್ಮ ನಾನೇ ತಡೆ ಹಿಡಿದಿದ್ದೀನಿ, ನೀನು ಮಂತ್ರಿ ಆಗುವುದಾದರೆ ಆಗು, ನನ್ನ ಮಗನ ಹತ್ರ ರಾಜೀನಾಮೆ ಕೊಡಿಸ್ತೀನಿ, ನಾನು ಅದನ್ನು ಹೈಕಮಾಂಡ್ಗೂ ಹೇಳಿಬಿಟ್ಟಿದ್ದೀನಿ ಅಂತ ಹೇಳ್ತಾರ. ಒಬ್ಬರನ್ನೇ ಕೂಡಿಸ್ಕೊಂಡಲ್ಲ, 10-15 ಜನ ಇದರಲ್ಲಿ. ಸಿದ್ದರಾಮಯ್ಯನವರ ಸಿಟ್ಟು ತಣ್ಣಗಾಗ್ತಾ ಇಲ್ಲ. ಬಸವರಾಜ್ ಶಿವಣ್ಣವರ್ ಬ್ಯಾಡಗಿ MLA ಮಿನಿಸ್ಟರ್ ಆಗಬೇಕು ಅಂತಿದ್ದಾರೆ ಅವರು. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅದು ಬಗೆಹರಿಬೇಕು ಅಂದರೆ KH ಮುನಿಯಪ್ಪನವರ ರಾಜೀನಾಮೆ ಒಂದೇ ಪರಿಹಾರ, ಸದ್ಯಕ್ಕೆ ಕಾಣಿಸ್ತಾ ಇರೋ ಪರಿಹಾರ. ಹೆಂಗೆ ಅಂತ ಡೀಟೇಲಾಗಿ 2-3 ಸಲ ಹೇಳಿದ್ದೀವಿ. ಆದರೆ KH ಮುನಿಯಪ್ಪ ಒಪ್ತಿಲ್ಲ. ಮಂತ್ರಿಗಿರಿಯಿಂದ ಇಳಿಯೋದ, ಆಹಾರ ಮತ್ತು ನಾಗರಿಕ ಸರಬರಾಜು ಖಾತೆ ಸಣ್ಣದಾಯಿತು, ನನಗೆ ಸಮಾಜ ಕಲ್ಯಾಣವನ್ನೇ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಇನ್ನು ಉಳಿದ ಬಹುತೇಕ ಹಿರಿಯ ಶಾಸಕರನ್ನ ಸಮಾಧಾನ ಮಾಡಿದ್ದಾಯಿತು. ಸಮಾಧಾನ ಆಗದೇ ಇರುವವರು ಎಂ ಕೃಷ್ಣಪ್ಪ ಒಬ್ಬರೇ. ಅವರು ನಥಿಂಗ್ ಡೂಯಿಂಗ್, ಮಂತ್ರಿ ಮಾಡೋದಷ್ಟೇ, ಮಾಡೋದಿದ್ದರೆ ಬನ್ನಿ, ಇಲ್ಲದೇ ಇದ್ದರೆ ಮಾತೇ ಬೇಡ ಅದನ್ನ ಅಂತಾರೆ. ನಮ್ಮ ರಿಪೋರ್ಟರ್ಸ್ ಕೇಳಿದ್ರು, ನಿಗಮ ಮಂಡಳಿ ಏನಾದರೂ ಕೊಡ್ತೀನಿ ಅಂತ ಹೇಳಿದ್ರ ಅಂತ. ನನ್ನೆದುರಿಗೆ ಆ ಮಾತು ಹೇಳೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ, ನೀವೇನು ಧೈರ್ಯ ಮಾಡಿ ಕೇಳ್ತಿದ್ದೀರಿ ಇದನ್ನು ಅಂತ ಕೇಳಿದ್ರು ಎಂ ಕೃಷ್ಣಪ್ಪ. ಮಂತ್ರಿಗಿರಿ ಮಿಸ್ ಮಾಡಿಕೊಂಡ ಹಿರಿಯರೆಲ್ಲರೂ ಈಗ ಮಾಡಿರುವ ಮಂತ್ರಿಗಳ ಪಟ್ಟಿಯಲ್ಲಿರುವಂಥ ತರ್ಕ ಏನು ಅಂತ ಕೇಳ್ತಾ ಇದ್ದಾರೆ. ಏನು ಲಾಜಿಕ್ ಇದೆ ಹೇಳಿ? ಕ್ರೈಟೀರಿಯಾ ಏನು ಇಟ್ಕೊಂಡು ಮಾಡಿದ್ದೀರಿ ಹೇಳಿ? ಕ್ರೈಟೀರಿಯಾ ಎಕ್ಸ್ಪ್ಲೇನ್ ಮಾಡಿ ನಾವು ಸುಮ್ಮನಾಗ್ಬಿಡ್ತೀವಿ ಅಂತಾರೆ. ಅದನ್ನೇ ಕೃಷ್ಣಪ್ಪ ಅವರು ಕೇಳ್ತಿರೋದು. ಪ್ರಾಮಾಣಿಕರನ್ನು ಕ್ಯಾಬಿನೆಟ್ಗೆ ತರಬೇಕು ಅನ್ನುವ ಕ್ರೈಟೀರಿಯಾ ನೋಡಿ, ಇಲ್ಲಿಷ್ಟಿದೆ ಕಳಂಕಿತರು. ಹೊಸಬರನ್ನೇ ಕ್ಯಾಬಿನೆಟ್ಗೆ ತರಬೇಕು ಅನ್ನೋ ಕ್ರೈಟೀರಿಯಾ ನೋಡಿ, ಇಲ್ಲಿ ಹಳಬರಿಷ್ಟಿದ್ದಾರೆ. ಜಿಲ್ಲಾವಾರು ಪ್ರಾತಿನಿಧ್ಯ, ಅದೇ ಕ್ರೈಟೀರಿಯಾ. ಪ್ರಾತಿನಿಧ್ಯ ಸಿಗದೇ ಇರೋ ಜಿಲ್ಲೆಗಳು 9 ಇದಾವೆ ನೋಡಿ ಇಲ್ಲಿ. ಹೀಗೆ ತರ್ಕದ ಪ್ರಶ್ನೆಗಳನ್ನು ಕೇಳ್ತಾ ಕೂತ್ಕೊಂಡಿದ್ದಾರೆ. ಎಂ ಕೃಷ್ಣಪ್ಪ ಅವರು ಮಿನಿಸ್ಟರ್ ಆಗಬೇಕು ಅಂದರೆ ಲಾಜಿಕಲಿ ಬೆಂಗಳೂರಿನಿಂದ ಒಬ್ಬರು ರಾಜೀನಾಮೆ ಕೊಡಬೇಕು. ಯಾರ್ದು ಕೊಡಿಸ್ತೀರಿ ಬೆಂಗಳೂರಿನಿಂದ? ಕೇವಲ ಹೈಕಮಾಂಡಿನ ಲೆಕ್ಕಾಚಾರದ ಮೇಲೆ ಸಚಿವ ಸಂಪುಟದೊಳಗೆ ಬಂದಿರುವವರು ಜಮೀರ್ ಅಹ್ಮದ್ ಖಾನ್ ಮಾತ್ರ. ಅವರು ಸಿದ್ದರಾಮಯ್ಯನವರ ಕ್ಯಾಂಡಿಡೇಟು ಅಲ್ಲ, DK ಶಿವಕುಮಾರ್ ಕ್ಯಾಂಡಿಡೇಟು ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಕ್ಯಾಂಡಿಡೇಟು ಅಲ್ಲ. ಓಟಿನ ಲೆಕ್ಕಾಚಾರವೊಂದರ ಆಧಾರದ ಮೇಲೆ ಬಂದಿದ್ದಾರಷ್ಟೇ. ರಿಜ್ವಾನ್ ಅರ್ಷದ್ದು ಸಿದ್ದರಾಮಯ್ಯನವರು ಒತ್ತು ಕೊಟ್ಟು ಹಾಕಿಸಿರುವ ಹೆಸರದು. ತೀರಾ ಇತ್ತೀಚಿನ ತನಕ DK ಶಿವಕುಮಾರ್ ಪಾಳಯದಲ್ಲಿದ್ದಂಥವರು. ಬೆಂಗಳೂರು ನಗರದಿಂದ ಅಂತೂ ರಾಜೀನಾಮೆ ಕೊಡಿಸೋದಕ್ಕಾಗೋದಿಲ್ಲ. ಬೆಂಗಳೂರು ಗ್ರಾಮಾಂತರದಿಂದ ಕೊಡಿಸಬಹುದು. ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ರಾಮನಗರ ಅಂತ ಕರಿತಿದ್ವಿ. ಬಾಲಕೃಷ್ಣ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ತಯಾರಿದ್ದೀನಿ ಅಂತ. ಇವತ್ತು HC ಬಾಲಕೃಷ್ಣ ಮತ್ತು ಚಲುವರಾಯಸ್ವಾಮಿ ಅವರಿಬ್ಬರು ಹೋಗಿ ನಿರ್ಮಲಾನಂದ ಸ್ವಾಮೀಜಿಗಳ ಆಶೀರ್ವಾದ ತಗೊಂಡ್ರು. 3ನೇ ಸಲ ಬಾಲಕೃಷ್ಣ ಅವರು ಹೇಳ್ತಾ ಇರೋದು, ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ ಅವ್ರಿಗೆ ಮುಜುಗರ ಆಗಬಾರ್ದು, ಅವ್ರು ಹೇಳಿದ್ರೆ ನಾನು ಆ ಮಾತಿನಲ್ಲೇನು ಕಪಟ ಕಾಣಿಸ್ತಾ ಇಲ್ಲ, ಮತ್ತೆ ಕಪಟ ಏನು ಕಾಣಿಸ್ತಾ ಇಲ್ಲ. ಅವ್ರು ಹೇಳಿದ್ರೆ ನಾನು ರಾಜೀನಾಮೆ ಕೊಡೋದಕ್ಕೆ ತಯಾರಾಗಿದ್ದೀನಿ. ಈಗಿನ ತ್ಯಾಗಕ್ಕೆ ಮುಂದೆ ಯಾವತ್ತೂ ಒಂದು ಪ್ರತಿಫಲ ಸಿಗುತ್ತೆ ಬಿಡಿ ಅಂತ ಬಾಲಕೃಷ್ಣ ಅವ್ರು ಹೇಳ್ತಾ ಇರೋದು. ಚಲುವರಾಯಸ್ವಾಮಿ ಅವರು ಹಂಗೆ ಒಬ್ಬರು ತಗೊಂಡು ಇನ್ನೊಬ್ಬರಿಗೆಲ್ಲ ಕೊಡೋದಕ್ಕಾಗೋದಿಲ್ಲರಿ, ಹೆಂಗೋ ಒಂದು ಸಮಾಧಾನ ಮಾಡ್ತಾರೆ ಕೃಷ್ಣಪ್ಪ ಅವ್ರನ್ನ, ನಮ್ಮ ವರಿಷ್ಠರು ಹೆಂಗೋ ಸಮಾಧಾನ ಮಾಡ್ತಾರೆ ಬಿಡಿ ಅಂತ ಚಲುವರಾಯಸ್ವಾಮಿ ಅವ್ರು ಹೇಳೋದು. ಕೇಳಿಸ್ಕೊಳ್ಳಿ ಒಮ್ಮೆ. ಕೇಳ್ರಿ, ಮುಖ್ಯಮಂತ್ರಿಗಳ ವಿವೇಚನೆ. ಈಗ ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರ್ರಿ?
ಮುಖ್ಯಮಂತ್ರಿಗಳು. ನಮ್ಮದೇನೋ ತೆಗಿಬೇಕು ಅಂತ ಅಧಿಕಾರ ಇರೋದು ಯಾರಿಗ್ರಿ? ಅವ್ರ ವಿವೇಚನೆಗೆ ಬಿಟ್ಬೋಣ. ನಾವ್ಯಾಕೆ ಅದ್ರ ಬಗ್ಗೆ ಚರ್ಚೆ ಮಾಡಬೇಕು? ವಿವೇಚನೆ ನಮ್ಮ 33 ಜನದ ಜವಾಬ್ದಾರಿನೂ ಕೂಡ ಮುಖ್ಯಮಂತ್ರಿಗಳು ಅವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪಕ್ಷದ ದೃಷ್ಟಿಯಿಂದ, ಅವರ ಹಿತದೃಷ್ಟಿಯಿಂದ ಏನೇ ತೀರ್ಮಾನ ತಗೊಂಡ್ರು ನಾವು ಸದಾ ಅದಕ್ಕೆ ತಲೆ ಬಾಗ್ತೀವಿ. ಅದು ನೋಡ್ರಿ, 100 ಜನ ಪವರ್ಫುಲ್ ಶಾಸಕರಿದ್ದೀವಿ, 100ಗಿನ್ನ ಹೆಚ್ಚು ಜನ. ಕೊಡೋಕ್ಕಾಗೋದು 33 ಜನಕ್ಕೆ ಅಲ್ವನಪ್ಪ? ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಇವತ್ತೇನಾದ್ರು ತಪ್ಪಿದೆ ಅಂದರೆ ನಾಳೆ ಏನೋ ಒಳ್ಳೇದಾಯ್ತದೆ ಅಂತ ಅರ್ಥ. ಆ ಥರದ್ದು ರಾಜೀನಾಮೆ ತಗೊಂಡು ಈಗ ಮಾಡೋವಂಥ ಪರಿಸ್ಥಿತಿ ಬರಲ್ಲ ಅಂತ ಅನ್ಕೊಂಡಿದ್ದೀನಿ. ನಮ್ಮ ಮುಖ್ಯಮಂತ್ರಿಗಳಿಗೆ ಇರ್ಸು ಮುರ್ಸು ಆಗಬಾರ್ದು. ಕೃಷ್ಣಪ್ಪನವರು ನಮ್ಮೆಲ್ಲರಿಗೂ ಹಿರಿಯವರು ಅಂತ ಹೇಳಿದ್ದಾರೆ. ಅವರು ಸೀನಿಯರ್ ಇದ್ದಾರೆ, ಅವರ ಬೇಡಿಕೆ ಸೂಕ್ತವಾಗಿದೆ. ಬಟ್ ಆದರೆ ಸುರ್ಜೇವಾಲರು ಅವರೆಲ್ಲ ಮಾತನಾಡಿ ಯಾವುದಾದ್ರು ಒಂದು ರೀತಿಯಲ್ಲಿ ಅವರನ್ನು ಗುರುತಿಸೋವಂಥ ಕೆಲಸ ಮಾಡ್ತಾರೆ, ಸಮಾಧಾನ ಅವರು ಆಗ್ತಾರೆ. ಇನ್ನು TB ಜಯಚಂದ್ರ ಅವರನ್ನು ಮುಖ್ಯಮಂತ್ರಿಗಳ ಸಮಾಧಾನ ಮಾಡಿದ್ರು. ಮನೆಗೆ ಹೋಗಿ ಭೇಟಿಯಾಗಿ ಹಂಗಾಮಿ ಸ್ಪೀಕರ್ ಆಗುವುದಕ್ಕೆ ಅವರನ್ನು ಒಪ್ಪಿಸಲಾಯಿತು. ಅವರು ರಾಜೀನಾಮೆ ಕೊಡುವ ಮಾತಾಡಿದರು. ನನಗೇನು ಕೊಡಬೇಕು ಅಂತಿಲ್ಲಪ್ಪ, ನಮ್ಮ ಕ್ಷೇತ್ರದ ಜನ ನೀವು ಶಾಸಕರಾಗಿ ಬರಬೇಡಿ, ಇಲ್ಲಿ ರಾಜೀನಾಮೆ ಕೊಟ್ಟು ಬನ್ನಿ, ಮುಂದೆ ಏನಾಗುತ್ತೋ ನೋಡೋಣ ಅಂತಿದ್ದಾರೆ ಅನ್ನೋ ಲೆವೆಲ್ಗೆ ಅವರು ಮಾತಾಡಿದರು. ಸ್ಪೀಕರ್ ಆಗಿ GS ಪಾಟೀಲ್ರು ಬರಬೇಕು. ಆ ಆಯ್ಕೆಯ ಪ್ರಕ್ರಿಯೆಯನ್ನು ನೋಡಿಕೊಳ್ಳೋದಕ್ಕೆ ಹಂಗಾಮಿ ಸ್ಪೀಕರ್ ಬೇಕು. ಹಂಗಾಮಿ ಸ್ಪೀಕರ್ TB ಜಯಚಂದ್ರ ಅಂತ ಹೇಳಿದರು. ನಾನು ಒಲ್ಲೆ ಅದಕ್ಕೆ ಅಂದಿದ್ರು. ಅವರು ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಮಾತಾಡಿ ಒಪ್ಪಿಸಿದ್ದಾರೆ. ಸ್ಪೀಕರ್ ಆದವರು ಮುಖ್ಯಮಂತ್ರಿಗಳ ಮನೆಗೆ ಬರಬಾರ್ದು, ಅದಕ್ಕೆ ಮುಖ್ಯಮಂತ್ರಿಯಾಗಿ ನಾನೇ ಅವರ ಮನೆಗೆ ಬಂದಿದ್ದೀನಿ. ಅವರು ನನ್ನ ಆಪ್ತ ಸ್ನೇಹಿತರು ಅಂದರು. ಸಭಾಪತಿಗಳು ಬರಬಹುದಾ ಅಂತ ನನಗೆ ಆಮೇಲೆ ಪ್ರಶ್ನೆ ಬಂದದ್ದು. ಸಭಾಪತಿಗಳು ಮುಖ್ಯಮಂತ್ರಿಗಳ ಮನೆಗೆ ಬರಬಹುದಾ? TB ಜಯಚಂದ್ರ ಅವರು ಮಾತಾಡಿದ್ದಾರೆ, ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. DK ಶಿವಕುಮಾರ್ ಅವರು ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು ಬಂದಿದ್ದರು. ಅಸೆಂಬ್ಲಿ ಶುರು ಆಗಬೇಕಾದಾಗ ನಾನು ಪ್ರೋಟಮ್ ಸ್ಪೀಕರ್ ಆಗಿರೋದ್ರಿಂದ ಯಾವ ರೀತಿಯಾಗಿ ಅಸೆಂಬ್ಲಿ ನಡೆಸಬೇಕು, ಹೇಗೆ ನಡೆಸಬೇಕು, ಯಾವುದೆಲ್ಲ ವಿಚಾರಗಳನ್ನ ಎತ್ತಬೇಕು ಅಂತ ಅನ್ನೋದ್ರ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಮಾಡಿದರು. ನಾನು ಸದ್ಯಕ್ಕೆ ಸ್ಪೀಕರ್. ಅಲ್ಲ ಸರ್, ಈಗ ಭೇಟಿ ಆದಮೇಲೆ ಒಂದು ಹರ್ಷೋದ್ಗಾರ ನಿಮ್ಮ ಹತ್ರ ಕೇಳಿ ಬರ್ತಾ ಇತ್ತು. ಈಗ ನಾನು ಆಸ್ ಇಟ್ ಈಸ್ ಐ ಆಮ್ ಟುಡೇ ಐ ಆಮ್ ಎ ಸ್ಪೀಕರ್. ಯು ವಿಲ್ ಸಿ ದಿ ರಿಸಲ್ಟ್. ಆಲ್ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್. ನಾನು ಆಫೀಸ್ಗೆ ಹೋಗಿ ಕೆಲಸ ಶುರು ಮಾಡ್ತೇನೆ. ಸಂವಿಧಾನವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ನಿರ್ವಹಿಸಲೇಬೇಕು. ಅದು ಮಾಡ್ದಲೇ ಇದ್ದರೆ ನನ್ನನ್ನು ಹೇಳಿ ಅಂತಾರೆ. ನೋಡಿ, ಅವರು ನಮ್ಮ ಪ್ರೋ ಟೈಮ್ ಸ್ಪೀಕರು ಮುಖ್ಯಮಂತ್ರಿಗಳು ಸ್ಪೀಕರ್ ಮನೆಗೆ ಹೋಗ್ಬೇಕು, ಸ್ಪೀಕರ್ ಆಫೀಸ್ಗೆ ಹೋಗ್ಬೇಕು. ಸ್ಪೀಕರ್ ಬೇರೆ ಕಡೆ ಬರೋಂಗಿಲ್ಲ, ಅವ್ರಿಗೆ ಆದಂಥ ಒಂದು ಸ್ಥಾನಮಾನ ಇರ್ತದೆ. ಈಗ ಪ್ರೋ ಟೈಮ್ ಸ್ಪೀಕರ್ ಅಂತೇಳಿ ಗವರ್ನರ್ ಅವರು ಅವ್ರನ್ನ ನಾಮಿನೇಟ್ ಮಾಡಿದ್ದಾರೆ. ಜೊತೆಗೆ ನಾವಿಬ್ಬರು ಪರ್ಸನಲ್ ಫ್ರೆಂಡ್ಸ್, ಬ್ರದರ್ಸ್ ಇಬ್ಬರು. ಸೊ ಅದಕ್ಕೆ ಅವರು ಮುಂದಕ್ಕೆ ಅಸೆಂಬ್ಲಿನ ನಡೆಸಬೇಕು. ಸೊ ಅದಕ್ಕೆ ಏನೇನು ಅಂತ ಅವರು ಮಾರ್ಗದರ್ಶನ ಕೇಳಕ್ಕೆ ಬಂದಿದ್ದೀವಿ. ಇನ್ನು ದೆಹಲಿಗೆ ಹೋಗಿದ್ದ ಸತೀಶ್ ಜಾರಕಿಹೊಳಿ ಅವರು, ಸಚಿವ ಸತೀಶ್ ಜಾರಕಿಹೊಳಿ ಅವರು ವಾಪಸ್ ಬಂದಿದ್ದಾರೆ. ಯಾಕೆ ಹೋಗಿದ್ರು, ಹೋದ ಕೆಲಸ ಏನಾಯಿತು, ಕ್ಲಾರಿಟಿ ಯಾರಿಗೂ ಇಲ್ಲ. ಸುಮ್ಮನೆ ಇದೆಲ್ಲ ಸಹಜ, ಹಾಗೆ ಹೋಗಿರ್ತೀವಿ ಬರ್ತಿರ್ತೀವಿ ಅಂತಂದ್ರು. ಅವರು ಉಪಮುಖ್ಯಮಂತ್ರಿಗಳಾಗ್ತಾರೆ ಅಂತ ಚರ್ಚೆ ಇತ್ತು. ಡಾಕ್ಟರ್ G. ಪರಮೇಶ್ವರ್ ಅವರ ಜೊತೆಗೆ ಇನ್ನೂ 2 ಉಪಮುಖ್ಯಮಂತ್ರಿಗಳು ಬರ್ತಾರೆ. ಅವರು SC ಆಯಿತು, STಯಿಂದ ಒಬ್ಬರು ಬರ್ತಾರೆ, ಲಿಂಗಾಯತ ಸಮುದಾಯದಿಂದ ಒಬ್ಬರು ಬರ್ತಾರೆ, ಹಿಂದುಳಿದ ವರ್ಗದವರು KPCC ಅಧ್ಯಕ್ಷರಾಗಿದ್ದಾರೆ, ಒಕ್ಕಲಿಗರು ಮುಖ್ಯಮಂತ್ರಿ ಆಗಿದ್ದಾರೆ, ಎಲ್ಲ ಕರೆಕ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಚರ್ಚೆ ಇತ್ತು. ಅದನ್ನೇನಾದ್ರು ಕೇಳೋದಕ್ಕೆ ಹೋಗಿದ್ರೆ ಗೊತ್ತಿಲ್ಲ. ಬಟ್ ಸದ್ಯಕ್ಕಂತೂ ಉಪಮುಖ್ಯಮಂತ್ರಿ ಯಾರೂ ಇಲ್ಲ ಅಂತ ಹೇಳಿದ್ರು. ಸತೀಶ್ ಜಾರಕಿಹೊಳಿ ಅವ್ರು ಮಾತಾಡಿದ್ದು, ಅದೊಂದು ಕೇಳಿಸ್ಕೊಳ್ಳಿ. ಡೈಲಿ ಸಹಜ ಭೇಟಿ ಅಷ್ಟೇ, ಅಲ್ಲೇನೋ ವಿಶೇಷ ಏನಿಲ್ಲ. ಇಲ್ಲ, ಯಾವ ಚರ್ಚೆ ಇಲ್ಲ ಈಗ ಸದ್ಯಕ್ಕಂತ ಇಲ್ಲ. ಈಗ ಯಾವುದೇ ಚರ್ಚೆ ಇಲ್ಲ ರೀ. ಈಗ ಬಂದಾಗ ನೋಡೋಣ, ಈಗಂತ ಸದ್ಯಕ್ಕಿಲ್ಲ. ಬಂದಾಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಅವಕಾಶ ಬಂದಾಗ. ಇವತ್ತು ನಾಳೆ ಮಾಡ್ತಾರೆ. ಇವತ್ತು ಡೆಲ್ಲಿಗೆ ಹೋಗ್ತಿದ್ದಾರೆ CM ಅವರು, ಮಾಡ್ತಾರೆ. ಬಹುಶಃ ಸೋಮವಾರವರೆಗೆ ಆಗ್ಬೋದು, ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾತಾಡಿದ್ರೆ ಈಗಾಗಲೇ ಗೊತ್ತಿಲ್ಲ ಏನು ಮಾತಾಡಿದ್ದಾರೆ. CM ಅವರು ಖುದ್ದು ಹೋಗಿದ್ದಾರೆ, ಅಧ್ಯಕ್ಷರು ಮಾತಾಡಿದ್ದಾರೆ, ಬೇರೆ ಸಚಿವರು ಹೋಗಿದ್ದಾರೆ, ಮಾತಾಡಿದ್ದಾರೆ. ಸರಿ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ಗೊಂದಲ ಇದೆ ಅಂತ ಇದೆ, ಸರಿಪಡಿಸುವಂಥ ಪ್ರಯತ್ನ ಮಾಡ್ತಾರೆ. ಈಗಾಗಲೇ ಡೆಲ್ಲಿಯಿಂದ ವರಿಷ್ಠರು ಬಂದಾರೆ, ನಮ್ಮ ಈ ವರಿಷ್ಠರಿದ್ದಾರೆ, ಮಾಡ್ತಾರೆ. ಎಲ್ಲದಕ್ಕೆ ಕಾಲ ಬೇಕಷ್ಟೇ, ಮಾಡಲೇಬೇಕು. ಒಂದು ಮಹಿಳೆ ಬೇಕೇ ಬೇಕು, ಮಹಿಳೆಗೆ ಅವಕಾಶ ಕಲ್ಪಿಸಬೇಕು. ಇಲ್ಲಾಂದ್ರೆ ಮಹಿಳೆಗೆ ಪ್ರಾತಿನಿಧ್ಯ ಕೊಡಬೇಕು, ಕೊಡೋದು ನಮ್ಮ ಸರ್ಕಾರ. ಇದು
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.